ಡೆವಿಲ್ಗೆನೆ ವಿಲನ್ ಆಗಿದ್ದ ವಿನಯ್ ಅವರು ಈಗ ಬಾಲರಾಮನ ದಿನಗಳು ಸಿನಿಮಾದಲ್ಲಿ ಕತ್ತಿಯಾಗಿ ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಆಗಿರುವಂಥದ್ದು. ಅವರೀಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ಕತ್ತಿನಲ್ಲಿ ನಾವು ಏನೆಲ್ಲ ಮಾಡ್ತಾರೆ ಅಂತ ನೋಡಿದ್ವಿ. ಆದರೆ ಕತ್ತಿನಲ್ಲಿ ಮೀಸೆ ತಿರುಗುತ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ನಿಮ್ಮಿಂದ ಗೊತ್ತಾಯ್ತು. ಇಲ್ಲ, ಅದೊಂದು ಪೋಸ್ಟರ್ಗೆ ಅಂದ್ಬಿಟ್ಟು ಒಂದು ಫೋಟೋ ಹಿಡ್ದಿದ್ದು. ಬಟ್ ದೆನ್ ಅದು ಒಂದು ಸಿಂಬಲೈಸೇಷನ್, ಲೈಕ್ ನನ್ನ ಹೆಸರು ಅನ್ನೋದನ್ನು ಆ ರೀತಿ ಒಂದು ಪೋಸ್ಟರ್ ಮಾಡಿದ್ದಾರೆ ಅಷ್ಟೇ ಮ್ಯಾಮ್. ಹೆಂಗಿರುತ್ತೆ ಕತ್ತಿ ರೋಲು ಬಲರಾಮನ ದಿನಗಳಲ್ಲಿ ಅಂತ? ಕತ್ತಿ ರೋಲು ಕತ್ತಿ ಥರ ಇರುತ್ತೆ ಮ್ಯಾಮ್. ಓಕೆ. ಬಿಕಾಸ್ ಈ ಕತ್ತಿದು ನಂದು ನಂಟು ತುಂಬ ಇದೆ. ಬಟ್ ದೆನ್ ಈ ಸಿನಿಮಾನಲ್ಲಿ ಒಂದು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಇದು, ಆ್ಯಂಡ್ ವಿಭಿನ್ನವಾಗಿದೆ. ಇನ್ನೊಂದೇನು ಅಂದರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಮಾಡಿದಾಗ ನಾನು ಬೇರೆ ಬೇರೆ ಸಿನಿಮಾನಲ್ಲಿ ಒಂದು ಸೊಫಿಸ್ಟಿಕೇಟೆಡ್, ಒಂದು ರಿಚ್ ಬಿಸ್ನೆಸ್ ಮ್ಯಾನ್ ಅಥವಾ ಒಂದು ರಿಚ್ ಮನೆ ಹುಡುಗ, ಇದೇ ಥರ ಒಂದು ಸಿನಿಮಾಗಳು ಅಥವಾ ಒಂದು ಯುನೋ ಒಂದಷ್ಟು ವಾಟ್ ಯು ಕಾಲ್ ದ್ಯಾಟ್ ವರ್ಟಿಕಲ್ ಸೀರೀಸ್ ಮಾಡಿದಾಗ ಒಂದು ಪೊಲೀಸ್ ಆಫೀಸರು ಅದು ಇದು ಈ ಥರ ಬರ್ತಿತ್ತು ಅಷ್ಟೇ. ಆಪೋಸಿಟ್ ಸೈಡ್ ಆಫ್ ಯುನೋ ನನ್ನ ಕ್ಯಾರೆಕ್ಟರ್ಸ್ ನಾನು ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ಈ ಕತ್ತಿ ಅನ್ನೋ ಕ್ಯಾರೆಕ್ಟರ್ ಬಂದು ನಾನು ಇವತ್ತವರೆಗೂ ಮಾಡಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ಡೆಡ್ ಆಪೋಸಿಟ್. ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಒಂದು ಮಾತಾಡಿರೋವಂಥ ಲ್ಯಾಂಗ್ವೇಜ್ ಇರ್ಬೋದು, ಆ ಮೂಮೆಂಟ್ಸ್ ಇರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಎಲ್ಲ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಲೌಡ್ ಆಗಿದೆ, ತುಂಬ ಮಾಸ್ ಆಗಿದೆ. ಸೊ ಈ ಸಿನಿಮಾ ನೋಡಿದ್ಮೇಲೆ ವಿನಯ್ ಗೌಡನ ನೀವು ಬೇರೆ ರೀತಿ ನೋಡ್ತೀರಾ, ಬೇರೆ ಒಂದು ಜಾನರ್ನಲ್ಲೇ ನೀವು ಜಡ್ಜ್ ಮಾಡ್ತೀರಾ. ಬಿಗ್ ಬಾಸ್ ಆನೆ ಥರ ನೋಡ್ತೀವಿ ಅಂತ ಹೇಳ್ತಿದ್ದೀರಾ. ನನಗೆ ಡೆವಿಲಲ್ಲಿ ಎಲ್ಲೋ ಮಿಸ್ ಆಯಿತು ಅಂತ ಅನ್ನಿಸ್ತು. ಈ ಬಿಗ್ ಬಾಸ್ ಆನೆದೊಂದು ಹವಾ ಇತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ, ವಿಲನಿಸಮ್ ಅನ್ನೋದು. ಸೊ ಅದು ಎಲ್ರಿಗೂ ತುಂಬ ಇಷ್ಟ ಆಗೋಗಿತ್ತು. ಮತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಇವ್ರಿಗೆ ಸಿಕ್ಕಾಪಟ್ಟೆ ರೋಲ್ಸ್ ಸಿಗ್ತವೆ ಅಂತ ಅಂದ್ಕೊಂಡು ಅದೇ ಥರ ಡೆವಿಲ್ ಸಿಕ್ತು ನಿಮಗೆ. ನನಗೆಲ್ಲೋ ವಿಲನಿಸಮ್ ಅನ್ನೋದು ಮಿಸ್ ಆಯಿತು ಅಂತ ಅನ್ನಿಸ್ತು ಸಿನಿಮಾದಲ್ಲಿ. ಸಿ, ಡೆವಿಲ್ನಲ್ಲಿ ಬೇಕಾಗಿದ್ದು ಒಂದು ಪೊಲಿಟಿಕಲ್ ಒಂದು ರೈವಲ್ರಿ ಆ್ಯಂಡ್ ಆ ಒಂದು ಚೇರ್ಗೋಸ್ಕರ ನಡೆಯುವಂಥ ಒಂದು ಫೈಟು. ಸೊ ಅದಕ್ಕೆ ಎಷ್ಟು ಬೇಕಿತ್ತು ಅಷ್ಟು ಆ ಸಿನಿಮಾನಲ್ಲಿ ಡಿರೆಕ್ಟರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇಲ್ಲಿ ಬಲರಾಮನ ದಿನಗಳಲ್ಲಿ ನಿಮಗೆ ಒಂದು, ನೀವು ಹೇಳ್ದಾಗೆ ಆನೆ ಅಂತ, ಒಂದು ವೈಲ್ಡ್ ಎಲಿಫೆಂಟ್ನ ನೀವು ಕಾಡಿನಲ್ಲಿ ಬಿಟ್ಬಿಟ್ಟು ಏನು ಮಾಡ್ತೀವೋ ಮಾಡು ನೀನು ಅಂತ ಬಿಟ್ಟರೆ ಅದು ಏನೇನು ಮಾಡುತ್ತೆ ಅದಷ್ಟು ಆಪರ್ಚುನಿಟೀಸು, ಎಸ್, ಅದಷ್ಟು ಆಪರ್ಚುನಿಟೀಸು ಈ ಸಿನಿಮಾನಲ್ಲಿ ನನಗೆ ಚೈತನ್ಯ ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ನ ನಾನು ಪ್ರತಿದಿನ, ನನಗೆ ಬಲರಾಮ ಶೂಟ್ ಇದೆ ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ನಲ್ಲಿ ಹೋಗ್ತಿದೆ ಸಿನಿಮಾ ಶೂಟ್ ಮಾಡೋದಕ್ಕೆ ಅಂದರೆ, ನನ್ನ ಮನೆಯಲ್ಲೂ ಕೇಳೋರು, ನೀನು ನಿಜವಾಗ್ಲೂ ಶೂಟಿಂಗಿಗೆ ಹೋಗ್ತಿದ್ಯಾ, ಏನಕ್ಕೆ ಇಷ್ಟೊಂದು